ಯಾಕಪ್ಪ ಈ ಬಿಸಿಲಲ್ಲಿ ಈ ನಗು? ಪರ್ಫೆಕ್ಟ್. ಇಲ್ಲೇ ಒಂದು ಹಳ್ಳ ತೊಡಿ ಬಲೆ ಹಾಕ್ಬಿಡೋಣ. ಈ ಜಾಗ ಪರ್ಫೆಕ್ಟ್ ಆಗಿದೆ. ಅಲ್ಲ ಭೀಮಾ ಅವರೇ, ನಾವು ಮಾರ್ಕ್ ಮಾಡಿದ ಜಾಗದಲ್ಲೇ ಹುಲಿ ಬಂದ್ ಬೀಳುತ್ತೆ ಅಂತ ಏನ್ ಗ್ಯಾರಂಟಿ? ಗುಡ್, ವೆರಿ ಗುಡ್ ಕ್ವಶನ್ ಸರ್. ನಂಗೆ ಈ ತರ ಕುತೂಹಲಕಾರಿ ಕ್ವಶನ್ ಕೇಳೋರು ಅಂದ್ರೆ ತುಂಬಾ ಇಷ್ಟ. ಕುತೂಹಲದ ಮನೆ ಹಾಳಾಯ್ತು. ಮೊದಲು ಅಳಿಯಂದ್ರ ಪ್ರಶ್ನೆಗೆ ಉತ್ತರ ಕೊಡಪ್ಪ. ಸರ್, ಹುಲಿ ಯಾಕೆ ಇಲ್ಲಿಗೆ ಸುಮ್ಮನೆ ಬರುತ್ತೆ? ನಾವಿಲ್ಲಿ ಕುರಿ ಕಟ್ತಿದೀವಲ್ಲ, ಅದಕ್ಕೆ ಅಂತ ಗೋಪಾಲ ಕುರಿ ತರಕ್ ಹೋಗಿದಾನಲ್ಲ. ನಾವಿಲ್ಲಿ ಕುರಿ ಕಟ್ಟಿದ್ಮೇಲೆ ಹುಲಿ ವಾಸನೆ ಇಟ್ಕೊಂಡು ಇಲ್ಲಿಗೆ ಬಂದೇ ಬರುತ್ತೆ, ಬರ್ಲೇಬೇಕು. ಭೀಮೋ, ನೀನ್ ಏನ್ ಹೇಳ್ದೆ ಅದನ್ನ ಇನ್ನೊಂದ್ಸರ್ತಿ ಹೇಳು. ಹುಲಿ ಹಿಡಿತೀನಿ ಅಂತ ಹೇಳ್ದೆ ಸಾರ್. ಮಾವ, ಹುಲಿ ಅನ್ಸುತ್ತೆ ಮಾವ. ಸಾರ್ ಸಾರ್, ಭೀಮಾ, ಏನ್ರಿ ಇದೆಲ್ಲ? ಏನ್ ಮಾಡ್ತಾ ಇದ್ದೀರಾ? ಮಾವ, ಗೋಪಾಲ. ಅಲ್ಲ ಮಾವ, ಕುರಿ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಏನ್ ಕೈ ಬೀಸ್ಕೊಂಡು ಬರ್ತಾ ಇದ್ದಾನೆ? ಮೊದ್ಲೇ ಮರಗುಳಿ ಅವನು. ಅದೇನ್ ಎಡ್ವರ್ಟ್ ಮಾಡ್ಕೊಂಡು ಬಂದಿದ್ದಾನೋ ಏನೋ. ಅಬ್ಬಾ ಹುಷ. ಲೇ, ಕೈ ಬೀಸ್ಕೊಂಡು ಬಂದಿದ್ಯಲ್ಲೋ, ಎಲ್ಲೋ ಕುರಿ? ಸ್ವಲ್ಪ ಇರಿ, ಕುರಿ ತಂದಿದ್ದೀನಿ, ಬ್ಯಾಗ್ ಒಳಗಿದೆ. ಕವರ್ ಅಲ್ಲ. ಹೂಚಕ್ಕೆ ಮಾಡ್ರೆ, ಅದು ಕುರಿ ತಂದ್ರೆ ಹುಲಿ ಬಂದು ಬೇಟೆಯಾಡಿ ಎಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ. ಅದಕ್ಕೆ ಮಟನ್ ಬಿರಿಯಾನಿ ತಂದ್ಬಿಟ್ಟಿದ್ದೀನಿ. ಅಕಸ್ಮಾತ್ ಹುಲಿ ಬರ್ಲಿಲ್ಲ ಅಂದ್ರೆ ನಾವೇ ತಿನ್ಕೋಬೋದಲ್ಲ ಅಂತ. ಲೇ, ಒಂದು ಕೆಲ್ಸಾನು ನೆಟ್ಟಗೆ ಮಾಡಲ್ವಲ್ಲೋ ನೀನು? ಆದ್ರೂ ಬಿರಿಯಾನಿ ಗಮ್ಮಂತಿದೆ. ನೋಡಿದ್ರ ಅಲ್ಲಿ ತರ ಇರೋ ಈ ಭೀಮನೆ ಬಿರಿಯಾನಿ ವಾಸನೆ ಲಾಕ್ ಆಗ್ಬಿಟ್ಟ. ಇನ್ನು ಹುಲಿ ಲಾಕ್ ಆಗಲ್ವಾ? ಓ ಕರ್ಮ ಕಣೋ. ಸರ್, ಎಂತೆಂಥವ್ರನ್ನೆಲ್ಲ ಟೀಮಿಗೆ ಸೇರ್ಸ್ಕೊಂಡಿದ್ದೀರಾ ಸರ್ ನೀವು. ಛೇ, ಈಗ ಮುಂದಕ್ಕೇನ್ ಮಾಡ್ಬೇಕು? ಸರ್,